student, welcome to first view accountancy class. In earlier session already we have to work out a simple problem on illustration number second on journal entry, preparation of the journal entry. In this session, shall we move on to the next question, illustration number third, preparation of the journal entries. In your textbook, NCERT textbook, page number 61, illustration number third. So ಇವತ್ತು ನಾವು ಕ್ಲಾಸಲ್ಲಿ ವರ್ಕೌಟ್ ಮಾಡ್ತಿರೋದು ಅಂದರೆ illustration number third ಕ್ವಶನ್ ಇದೆಯಲ್ಲ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಆ ಕ್ವಶನ್ ಅನ್ನು ಇವತ್ತು ಸಾಲ್ವ್ ಅನ್ನು ಮಾಡ್ತಾ ಇರೋದು. ಸೊ ಕ್ವಶನ್ ನೋಡಿ. ಸೊ ಕ್ವಶನ್ ಅಲ್ಲಿ ಫಸ್ಟ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದಾರೆ, prove that the accounting equation is satisfied in all the following transactions of Sita Ram House by preparing the analysis table. Also record the transactions in journal. ಅಂದರೆ ಇಲ್ಲಿರುವಂತಹ ಟ್ರಾನ್ಸಾಕ್ಷನ್ಸ್ ಅನ್ನ ಅಕೌಂಟಿಂಗ್ ಈಕ್ವೇಷನ್ ಅನ್ನ ಯೂಸ್ ಮಾಡಿಕೊಂಡು ಫಸ್ಟ್ ಪ್ರಿಪೇರ್ ಮಾಡಿ ದೆನ್ ಅದನ್ನ ಜರ್ನಲ್ ಎಂಟ್ರೀಸ್ಗೆ ಟ್ರಾನ್ಸ್ಫರ್ ಮಾಡಿ ಜರ್ನಲ್ ಎಂಟ್ರೀಸ್ಗಳನ್ನು ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ನಮಗೆ ಅದನ್ನು ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿದೆ ಈಗ ಜರ್ನಲ್ ಎಂಟ್ರೀಸ್. ಅಕೌಂಟಿಂಗ್ ಈಕ್ವೇಷನ್ ನಿಮಗೆ 5 ಮಾರ್ಕ್ಸ್ ಅಷ್ಟೇ ಬರುತ್ತೆ, ಹಾಗಾಗಿ ಅದರ ಅಕೌಂಟಿಂಗ್ ಈಕ್ವೇಷನ್ ಕ್ವಶನ್ ಏನು ಮಾಡಿಸಲ್ಲ ನಿಮಗೆ. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆಗಿ ಬರೋದು 12 ಮಾರ್ಕ್ಸ್ ಕ್ವಶನ್ಗೆ ಬರೋದು ಅಂದರೆ ಅದು ಜರ್ನಲ್ ಎಂಟ್ರೀಸ್ ಕ್ವಶನ್ ಬರುತ್ತೆ. ಸೊ ಇಲ್ಲಿ ಕ್ವಶನ್ ಇದೆ ಬುಕ್ಕಲ್ಲಿ ಆಲ್ರೆಡಿ ಇದೆಲ್ಲ ಕೊಟ್ಟಿದ್ದೀನಿ ನಾನು. ಸೊ ನಿಮ್ಮ ಕಡೆ ಬುಕ್ ಇದ್ದರೆ ಬುಕ್ಕಲ್ಲಿ ನೋಡಿಕೊಂಡು ಫಸ್ಟು ಕ್ವಶನನ್ನು ನೀಟಾಗಿ ಬರ್ಕೊಡ್ರಿ ನೋಟ್ಸಲ್ಲಿ. ದೆನ್ ಅದಾದಮೇಲೆ ಆನ್ಸರ್ ನಾವೇನು ಸಾಲ್ವ್ ಮಾಡ್ತಾ ಹೋಗ್ತೀವಿ ಅದನ್ನು ಸೊಲ್ಯೂಷನ್ನ ತಗೊಳ್ತಾ ಹೋಗ್ಬೋದು. ಕ್ವಶನ್ ಇಲ್ಲ, ಬುಕ್ ಇಲ್ಲ ಅಂದ್ಕೊಂಡವರು ಇಲ್ಲೇನಿದೆ ಕ್ವಶನ್ ಇದು ನೀಟಾಗಿ ಬರ್ಕೊಡ್ರಿ. ನಿಮ್ಮ ವಿಡಿಯೋನ ಝೂಮ್ ಮಾಡಿದ್ರೆ ನೀಟಾಗಿ ಎಲ್ಲ ಕಾಣಿಸುತ್ತೆ, ಇಲ್ಲ ನಾನು ಪ್ರೊನೌನ್ಸ್ ಮಾಡ್ತೀನಿ ನಾನು ಹೇಳ್ತೀನಲ್ಲ ಅವಾಗ ಅದನ್ನು ನೀವು ನೋಡಿಬಿಟ್ಟು ಬರ್ಕೋಬೋದು. ಸೊ ಲೆಟ್ಸ್ ಮೂವ್ ಆನ್ ಟು ದಿ ಸೊಲ್ಯೂಷನ್. ಫಸ್ಟ್ entry, business commenced with capital of rupees 60,000. ಇಲ್ಲಿ ಏನಂತ ಇದೆ, business commenced with cash rupees 6 lakh. ಸೊ 6 lakh ಅಮೌಂಟ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದಾಗ ಅಲ್ಲಿ ಕೂಡ ಏನಾಯಿತು, ಬಿಸ್ನೆಸ್ ಕಮೆನ್ಸ್ಡ್, ಬಿಸ್ನೆಸ್ ಸ್ಟಾರ್ಟ್ ವಿತ್ ಕ್ಯಾಶ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ಸೊ ಫಸ್ಟ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಎಂಟ್ರಿ ಬರುತ್ತೆ ಅಂತ ಹೇಳಿದೆ. ಸೊ ಹೇಗೆ ಬರುತ್ತೆ ಅಂತ ನೋಡೋಣ. ಫಸ್ಟ್ ಎಂಟ್ರಿ, ಬಿಸ್ನೆಸ್ ಕಮೆನ್ಸ್ಡ್ ವಿತ್ ಎ ಕ್ಯಾಶ್ ವಿತ್ ಎ ಕ್ಯಾಪಿಟಲ್ ಆಫ್ rupees 6 lakh. ಸೊ ಇಲ್ಲಿ ಏನಿದೆ, ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕ್ಯಾಪಿಟಲ್ ಅಂತಂದ್ರೆ ಅದೇನಾಗಿರುತ್ತೆ, ಓನರ್ಸ್ ಎಂಟಿಟಿ ಅವರು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅಮೌಂಟ್ ಆಗಿರುತ್ತೆ. ಮೀನ್ಸ್ ಇಟ್ ಇಸ್ ಅ ಕ್ಯಾಶ್ ಅಮೌಂಟ್. ಸೊ ಕ್ಯಾಶ್ ಯಾವ ಅಕೌಂಟ್ ಅಂಡರಲ್ಲಿ ಬರುತ್ತೆ, ಕ್ಯಾಪಿಟಲ್ ಯಾವ ಅಕೌಂಟ್ ಅಂಡರಲ್ಲಿ ಬರುತ್ತೆ, ಯಾವುದಕ್ಕೆ ನಾವು ಅಪ್ಲೈ ಮಾಡಬೇಕು ಅಂತ ಫಸ್ಟ್ ನೋಡೋಣ. ಸೊ ಆಲ್ರೆಡಿ ನಿಮಗೆ ರೂಲ್ಸ್ ಎಲ್ಲ ಗೊತ್ತಿದೆ. ಪರ್ಸನಲ್ ಅಕೌಂಟ್ ರೂಲ್, debit the receiver, credit the giver, and real account it is related to only assets rule. Debit what comes in, credit what goes out, and last one nominal account it is related to only expenses or losses and incomes and gains. So nominal account rule, debit all expenses or losses and credit all incomes and gains. Okay, so cash ಇದೆ 6 lakh cash amount ಕೊಟ್ಟಿದ್ದಾರೆ. So cash it is relating to the assets, it is a current assets. So it is applied on, it is comes under the real account rule. So ಅಲ್ಲಿ ಏನಾಗುತ್ತೆ, ಅದು ರಿಯಲ್ ಅಕೌಂಟ್ ರೂಲ್ ಅಲ್ಲಿ ಅದು ಬರೋದ್ರಿಂದ ಸೊ ಕ್ಯಾಶ್ ಅಮೌಂಟ್ ಈಗ ಬಿಸ್ನೆಸ್ ಅಲ್ಲಿ ಏನು ಮಾಡಿದ್ವಿ, ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ವಿ. ಸೊ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರೋದ್ರಿಂದ ಕ್ಯಾಶ್ ಏನಾಯ್ತು, ಬಿಸ್ನೆಸ್ಗೆ ಕಮ್ಸ್ ಇನ್ ಆಯಿತು. ಸೊ ಕ್ಯಾಶ್ ಕಮ್ಸ್ ಇನ್ ಆಯಿತು. ಸೊ ಕ್ಯಾಶ್ ಕಮ್ಸ್ ಇನ್ ಇರೋದ್ರಿಂದ ಆ ಕ್ಯಾಶ್ ಅಕೌಂಟ್ ಅನ್ನ ಏನಂತ ಟ್ರೀಟ್ ಮಾಡಬೇಕೀಗ, ಡೆಬಿಟ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಬೇಕು. ಸೊ ಕ್ಯಾಪಿಟಲ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ ಆಟೋಮೆಟಿಕ್ಲಿ ಕ್ಯಾಪಿಟಲ್ ಅಮೌಂಟ್ ಕೂಡ ಏನಾಗುತ್ತೆ, ಬಿಸ್ನೆಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಕ್ಯಾಪಿಟಲ್ ಇನ್ಕ್ರೀಸಸ್ ಇಟ್ ಈಸ್ ಟ್ರೀಟೆಡ್ ಆಸ್ ಕ್ರೆಡಿಟ್ ಎಂಟ್ರಿ. ಸೊ ಕ್ರೆಡಿಟ್ ಎಂಟ್ರಿ ಅಂತ ಹೇಳ್ಬಿಟ್ಟು ಕ್ಯಾಪಿಟಲ್ ಅನ್ನು ಎಂಟ್ರಿ ಮಾಡಬೇಕು, ಇನ್ನು ಕ್ಯಾಶ್ ಎಂಟ್ರಿನ ಡೆಬಿಟ್ ಅಂತ ಹೇಳ್ಬಿಟ್ಟು ಪಾಸ್ ಮಾಡಬೇಕು. ಸೊ ಜರ್ನಲ್ ಎಂಟ್ರಿ ಫಾರ್ಮೆಟ್ ಅಲ್ಲಿ ನಾವೀಗ ಎಂಟ್ರೀಸ್ ಅನ್ನು ಪಾಸ್ ಮಾಡ್ತಾ ಹೋಗೋಣ. ಫಸ್ಟ್ ಕಾಲಮ್ ಡೇಟ್ ಆರ್ ಸೀರಿಯಲ್ ನಂಬರ್. ಸೊ ಕ್ವಶನ್ ಅಲ್ಲಿ ಡೇಟ್ ಮೆನ್ಷನ್ ಅಂದರೆ ಡೇಟ್ ಅಂತ ಹಾಕೋರಿ, ಕ್ವಶನ್ ಅಲ್ಲಿ ಡೇಟ್ ಮೆನ್ಷನ್ ಇಲ್ಲ, ಸೀರಿಯಲ್ ನಂಬರ್ಸ್ ಇದೆಯಲ್ಲ, ಸೀರಿಯಲ್ 1 2 3 4 ಅಂತ ಹೇಳ್ಬಿಟ್ಟು ಸೀರಿಯಲ್ ನಂಬರ್ ಅನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್ಸ್ ಇಟ್ ಈಸ್ ಯೂಸ್ಡ್ ಫಾರ್ ರೆಕಾರ್ಡಿಂಗ್ ದ ಜರ್ನಲ್ ಎಂಟ್ರೀಸ್ ಆಫ್ ದಿ ಟ್ರಾನ್ಸಾಕ್ಷನ್ಸ್. ಅಂಡ್ ಥರ್ಡ್ ಕಾಲಮ್ LF ಕಾಲಮ್, LF ಮೀನ್ಸ್ ಲೆಡ್ಜರ್ ಫೋಲಿಯೋ ಕಾಲಮ್. ಸೊ ದ ಲೆಡ್ಜರ್ ಫೋಲಿಯೋ ಕಾಲಮ್ ಇಟ್ ಈಸ್ ಯೂಸ್ಡ್ ಫಾರ್ ರೆಕಾರ್ಡಿಂಗ್ ದ ಪೇಜ್ ನಂಬರ್ಸ್ ಆಫ್ ದಿ ಲೆಡ್ಜರ್ ಬುಕ್. ಸೊ ಲೆಡ್ಜರ್ ಬುಕ್ ಅಲ್ಲಿ ಬರುವಂತಹ ಪೇಜ್ ನಂಬರ್ ಅನ್ನು ಎಂಟ್ರೀಸ್ ಮಾಡೋದಕ್ಕೆ
ಮಾಡ್ತೀವಿ. ನೆಕ್ಸ್ಟ್ ಒನ್ ಡೆಬಿಟ್ ರುಪೀಸ್ ಕಾಲಮ್, ನೆಕ್ಸ್ಟ್ ಒನ್ ಕ್ರೆಡಿಟ್ ರುಪೀಸ್ ಕಾಲಮ್. ಡೆಬಿಟ್ ಕಾಲಮ್ ಇಟ್ ಈಸ್ ಯೂಸ್ಡ್ ಫಾರ್ ವಿಚ್ ಅಕೌಂಟ್ ಈಸ್ ಡೆಬಿಟೆಡ್, ಯಾವ ಅಕೌಂಟ್ ಅಲ್ಲಿ ಡೆಬಿಟೆಡ್ ಆಗಿದೆ ಆ ಅಮೌಂಟ್ ಅನ್ನು ರೆಕಾರ್ಡ್ ಮಾಡೋದಕ್ಕೆ ಡೆಬಿಟ್ ಕಾಲಮ್ ಅನ್ನು ಯೂಸ್ ಮಾಡ್ತೀವಿ. ಸೊ ಕ್ರೆಡಿಟ್ ಅಮೌಂಟ್ ರುಪೀಸ್ ಕಾಲಮ್ ಅನ್ನು ಕ್ರೆಡಿಟ್ ಯಾವುದಿದೆ ಅದಕ್ಕೆ ಕ್ರೆಡಿಟ್ ಕಾಲಮ್ ಅನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಎಂಟ್ರಿ ಸೀರಿಯಲ್ ನಂಬರ್ ಇದೆ. ಸೊ 1 ಅನ್ನು ಹಾಕಿ ಬಿಸ್ನೆಸ್ ಕಮೆನ್ಸ್ ವಿತ್ ಕ್ಯಾಪಿಟಲ್ rupees 6 lakh. So cash comes into the business. So it is taken under real account rule. Cash comes in. So it is debit entry, debit column 6 lakh and credit column nil. And when cash is introduced to the business, on the time automatically increases in another hand capital amount. ಒಂದು ಕಡೆ ಏನಾಗುತ್ತೆ ಕ್ಯಾಶ್ ಇನ್ಕ್ರೀಸ್ ಆಯಿತು ಅಂದರೆ ಕ್ಯಾಶ್ ಬಂತು ಅಂದರೆ ಇನ್ನೊಂದು ಕಡೆ ಏನಾಗುತ್ತೆ ಬಿಸ್ನೆಸ್ ಅಲ್ಲಿ ಇರುವಂಥ ಕ್ಯಾಪಿಟಲ್ ಅಮೌಂಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ when the capital amount increases, the capital entry it is treated as under the capital rules credit entries. capital rule ಅಂಡರಲ್ಲಿ ನಾವು ಏನಂತ ಹೇಳ್ತೀವಿ ಇನ್ಕ್ರೀಸಸ್ ಯಾವಾಗ ಆಗುತ್ತೆ ಕ್ಯಾಪಿಟಲ್ ಅಮೌಂಟ್ ಅದನ್ನ ಕ್ರೆಡಿಟ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಸೊ ಟು capital account debit column in credit column 6 lakh. B business commenced with capital. So entry transaction ಆದ ತಕ್ಷಣ ಡಬಲ್ ಲೈನ್ ಹಾಕಿಬಿಟ್ಟು ಎಂಟ್ರೀಸ್ ಅನ್ನು ಕ್ಲೋಸ್ ಮಾಡಿ then go on to the next transaction. rupees 4,50,000 deposited in a bank account. ಇಲ್ಲೇನಾಗಿದೆ ಬ್ಯಾಂಕ್ ಅಕೌಂಟ್ ಅಲ್ಲಿ 4,50,000 ಅಮೌಂಟ್ ಅನ್ನು ಡೆಪಾಸಿಟ್ ಮಾಡಿದ್ವಿ. ಸೊ ಬ್ಯಾಂಕ್ ಇಟ್ ಇಸ್ ಅ ರೆಕಾರ್ಡಿಂಗ್ ಅಂಡರ್ ಪರ್ಸನಲ್ ಅಕೌಂಟ್ ರೂಲ್. ಬ್ಯಾಂಕ್ ಅನ್ನೋದು ಎಲ್ಲಿ ಬರುತ್ತೆ ಪರ್ಸನಲ್ ಅಕೌಂಟ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಬ್ಯಾಂಕ್ ಇದು ನೇಮ್ ಇರೋದ್ರಿಂದ SBI, ಕೆನರಾ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್, ಎಕ್ಸಿಸ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಇದೆಲ್ಲ ನೇಮ್ಸ್ ಅಂತ ತಗೊಳ್ಳೋದ್ರಿಂದ ಆ ನೇಮ್ ಇರುವಂಥ ಎಲ್ಲ ಅಕೌಂಟ್ಸ್ಗಳು ಪರ್ಸನಲ್ ಅಕೌಂಟ್ ರೂಲನ್ನು ತಗೊಳ್ಳೋದು. ಸೊ ಬ್ಯಾಂಕ್ ಏನಾಯ್ತಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡ್ತಿದ್ದೀವಿ ಅಂದರೆ ಬ್ಯಾಂಕರ್ ಏನು ಮಾಡ್ಕೊಳ್ತಾರೆ ಅಮೌಂಟನ್ನು ರಿಸೀವ್ ಮಾಡ್ಕೊಳ್ತಾರೆ. ಸೊ ಪರ್ಸನಲ್ ಅಕೌಂಟ್ ರೂಲನ್ನು ತಗೊಳ್ಳೋದ್ರಿಂದ ಡೆಬಿಟ್ ದ ರಿಸೀವರ್ ಅಂತ ಇದೆ. ಸೊ ಬ್ಯಾಂಕರ್ ರಿಸೀವರ್ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ಬ್ಯಾಂಕಲ್ಲಿ ನಾವು ಅಮೌಂಟನ್ನು ಡೆಪಾಸಿಟ್ ಮಾಡ್ತಾ ಇರೋದ್ರಿಂದ ಬಿಸ್ನೆಸ್ಸಿಂದ ಅಮೌಂಟ್ ಏನಾಗುತ್ತಲ್ಲಿ ಗೋಸ್ ಔಟ್ ಆಗುತ್ತೆ, ಪೇ ಆಗುತ್ತೆ. ಸೊ ಗೋಸ್ ಔಟ್ ಆಗಿರೋದ್ರಿಂದ ಕ್ಯಾಶನ್ನು ಏನಂತ ಟ್ರೀಟ್ ಮಾಡಬೇಕಲ್ಲಿ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಬೇಕು. ಸೆಕೆಂಡ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಟಾ it is taken under personal account rupees 4,50,000 debit column and credit column nil. Then to cash account it is taken under real account debit column nil and credit column 4,50,000. B cash deposited into bank. Cash deposited into bank. So being ಅನ್ನು ನಾವು ನರೇಶನ್ ಅನ್ನು ಏನು ಬರೀತೀವಲ್ಲ ಅದು ಎಂಟ್ರಿ ಯಾವುದಕ್ಕೆ ರಿಲೇಟೆಡ್ ಇದೆ ಅದ್ರ ಮೇಲೆ ನಾವು being ಅನ್ನು ಬರೀಬಹುದು. ಇಲ್ಲಿ ಕ್ವಶನ್ ಅಲ್ಲಿ ಏನಿದೆ ಅದನ್ನ ಬರೀಬಹುದು. ಕ್ಯಾಶ್ ಡೆಪಾಸಿಟೆಡ್ ಇನ್ ಎ ಬ್ಯಾಂಕ್ ಅಕೌಂಟ್ ಅಂತ ಏನಾದರೂ ಬರೀಬಹುದು, ಅಥವಾ ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್, ಅಥವಾ ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ SBI ಯಾವುದಾದ್ರೂ ಒಂದು ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ, ಆ ಕ್ವಶನ್ ಕೊಟ್ಟಿರುವಂತಹ ಬ್ಯಾಂಕ್ ನೇಮ್ನಲ್ಲಿ ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಎಂಟ್ರಿ rupees 2,30,000 plant and machinery purchased by paying rupees 30,000 cash immediately. ನೋಡಿ, total plant and machinery amount 2,30,000.
ಡೆಬಿಟ್ ಅಂಡ್ ರಿಯಲ್ ಅಕೌಂಟ್. ಸೊ ಪ್ಲಾಂಟ್ ಅಂಡ್ ಮಷಿನರಿನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಪರ್ಚೇಸ್ ಮಾಡ್ಕೊಳ್ತಾ ಇರೋದ್ರಿಂದ ಬಿಸ್ನೆಸ್ ಇರೋದು ಕಂಪ್ಸಿನ್ ಆಯಿತು. ಸೊ ಕಂಪ್ಸಿನ್ ಇರೋದ್ರಿಂದ ಪ್ಲಾಂಟ್ ಅಂಡ್ ಮಷಿನರಿ ಅಕೌಂಟನ್ನು ಡೆಬಿಟ್ ಅಂತ ಟ್ರೀಟ್ ಮಾಡಬೇಕು. ಟೋಟಲ್ ಕಾಸ್ಟ್ ಆಫ್ ಪ್ಲಾಂಟ್ ಅಂಡ್ ಮಷಿನರಿ ಡೆಬಿಟ್ ಕಾಲಮ್ ರೂಪೀಸ್ 2,30,000. Okay, clear that? Then credit entries ಈಗ 2,30,000 plant and machinery purchased by paying rupees 30,000 cash immediate. ಇಲ್ಲೇನಾಗಿದೆ 30,000 ಕ್ಯಾಶ್ ನ ಇಮಿಡಿಯೇಟ್ ಪೇ ಮಾಡಿದೆ. ಸೊ ಪೇ ಮಾಡಿದರೆ ಅಂದ್ರೆ ಬಿಸ್ನೆಸ್ ಅಲ್ಲಿ ಇರುವಂತಹ ಕ್ಯಾಶ್ ಅಮೌಂಟ್ ಅಲ್ಲಿ ಏನಾಯ್ತು 30,000 ರೆಡ್ಯೂಸ್ ಆಯ್ತು. ಸೊ 30,000 ಅಮೌಂಟ್ ಗೋಸ್ ಔಟ್ ಆಯ್ತು. ಸೊ ಗೋಸ್ ಔಟ್ ಆಗಿರೋದ್ರಿಂದ ಕ್ಯಾಶ್ ಅಮೌಂಟ್ ಏನಾಗಬೇಕು ಕ್ರೆಡಿಟ್ ಎಂಟ್ರೀಸ್ ಅನ್ನ ತಗೋಬೇಕು. ಟು cash account under the real account rule, credit column 30,000. Total plant and machinery amount 2,30,000. Cash payable immediate to be 30,000 and remaining balance amount 2 lakh. ಇನ್ನೂ ಏನಾಗಿದೆ 2 lakh ಅನ್ನು ಕೊಡೋದು ಬ್ಯಾಲೆನ್ಸ್. ಸೊ ಯಾರಿಗೆ ನಾವು ಕೊಡೋದು ಬಾಕಿ ಇದೆ ಅವರನ್ನ ಏನಂತ ಹೇಳ್ತೀವಿ, ಲೋನ್ ಯಾರ ಕಡೆ ತಗೊಂಡಿದೀವಿ ಅವರನ್ನ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಸೊ ಟು ಕ್ರೆಡಿಟರ್ಸ್ ಅಕೌಂಟ್ ರಿಮೈನಿಂಗ್ ಬ್ಯಾಲೆನ್ಸ್ 2 lakh. ಇಲ್ಲಿ ನೋಡಿ ಡೆಬಿಟ್ ಕಾಲಮ್ ಅಲ್ಲಿ 2,30,000 ಇದೆ. ಕ್ಯಾಶ್ ಪೇಯಬಲ್ ಅಮೌಂಟ್ 30,000. ಸೊ 2,30,000 minus 30,000 ಬ್ಯಾಲೆನ್ಸ್ ಅಮೌಂಟ್ 2 lakh. ಇನ್ನ 2 lakh ಬ್ಯಾಲೆನ್ಸ್ ಇದೆ ಅಮೌಂಟ್ ಅನ್ನು ಕೊಡೋದು. ಬಿ purchase plant and machinery for cash rupees 30,000 and balance payable due. ನಾನು ಬ್ಯಾಲೆನ್ಸ್ ಪೇ ಮಾಡೋದಿನ ಇದೆ ಡ್ಯೂ ಕೊಡುವಂತ ದಿನ ಬಾಕಿ ಇದೆ. ಎಷ್ಟಿದೆ 2 lakh ಅಮೌಂಟ್ ಇನ್ನ ಡ್ಯೂ ಅಲ್ಲಿ ಇದೆ. ನೆಕ್ಸ್ಟ್ ಎಂಟ್ರಿ ನಂಬರ್ 4 purchased goods worth rupees 40,000 for cash and rupees 45,000 on account. Total rupees 85,000. ಏನೇನು ಮಾಡ್ಕೊಂಡಿದ್ದಾರೆ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ. ಟೋಟಲ್ ಗೂಡ್ಸ್ ವ್ಯಾಲ್ಯೂ 85,000. ಸೊ 85,000 ಅಲ್ಲಿ ಇಮಿಡಿಯೇಟ್ ಕ್ಯಾಶ್ ಪೇಯಬಲ್ 40,000 and remaining payable amount 45,000 on account. On account means check ಅಲ್ಲಿ ಕೊಟ್ಟಿದ್ದಾರೆ. So 85,000 total cost price of the goods amount 85,000. Under that payable in cash will be 40,000 and remaining payable 45,000 by check. Check ಅಲ್ಲಿ ಏನು ಮಾಡಿದ್ದಾರೆ ಪೇ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಗೂಡ್ಸ್ ಪರ್ಚೇಸ್ ಅಂತ ಇರೋದ್ರಿಂದ ಪರ್ಚೇಸ್ ಆಗಿರೋದ್ರಿಂದ ಏನಾಯ್ತು ಗೂಡ್ಸ್ ಕಂಪ್ಸಿನ್ ಆಯ್ತು. ಸೊ ಕಂಪ್ಸಿನ್ ಇರೋದ್ರಿಂದ ಗೂಡ್ಸ್ ಅಕೌಂಟ್ ಮೀನ್ಸ್ ಪರ್ಚೇಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು. ಸೊ ಇಮಿಡಿಯೇಟ್ ಕ್ಯಾಶ್ ಪೇಯಬಲ್ ಪೇಮೆಂಟ್ ಇರೋದ್ರಿಂದ ಕ್ಯಾಶ್ ನ ಪೇ ಮಾಡಿರೋದ್ರಿಂದ ಕ್ಯಾಶ್ ಗೋಸ್ ಔಟ್ ಆಗುತ್ತೆ. ಸೊ ಕ್ಯಾಶ್ ಅಕೌಂಟ್ ಕ್ರೆಡಿಟ್. ಇನ್ನು ರಿಮೈನಿಂಗ್ ಅಮೌಂಟು ಬ್ಯಾಂಕಿಂದ ಕೊಡ್ತೀವಿ. ಸೊ ಬ್ಯಾಂಕರ್ ಗಿವರ್ ಆಗೋದ್ರಿಂದ ಬ್ಯಾಂಕ್ ಅಕೌಂಟ್ ಕೂಡ ಏನಾಗುತ್ತೆ ಕ್ರೆಡಿಟ್ ಎಂಟ್ರೀಸ್ ಅನ್ನ ತಗೊಳ್ಳುತ್ತೆ. ಎಂಟ್ರಿ ನಂಬರ್ 4 purchase account debtor under real account rule. Total goods value 85,000 under the debit column. To immediate cash payable account under real account. So cash payable means it is a cash goes out to the goods holder. Goods holder ಯಾರಿದ್ದಾರೆ goods shop ಅವರು ಯಾರಿದ್ದಾರೆ ಅವರಿಗೆ cash payable. So immediate cash payable is 40,000 under the credit column. Then remaining goods costing rupees payable 40,000
payable under personal account rule. Rupees 45,000. ಎರಡು ಕಾಲಮ್ ಈಕ್ವಲ್ ಆನ್ಸರ್ ಇರಬೇಕು. ಡೆಬಿಟ್ ಅಲ್ಲಿ 85,000 ಇದೆ, ಕ್ರೆಡಿಟ್ ಕಾಲಮ್ ಅಲ್ಲಿ 40,000 ಕ್ಯಾಶ್ ಪೇಯಬಲ್ ರೂಪಿ, ರಿಮೈನಿಂಗ್ 40,000 45,000 ಪೇಯಬಲ್ ಬೈ ಚೆಕ್ ಅಮೌಂಟ್. ಬಿ goods purchased for cash and remaining amount payable by check. Payable by check meaning goods purchased for cash rupees 40,000 and remaining amount payable by check. Remaining amount ಅನ್ನು ಅಕೌಂಟ್ ಇಂದ ಪೇ ಮಾಡಿದ್ದಾರೆ. ಸೊ ಅಕೌಂಟ್ ಇಂದ ಪೇ ಮಾಡಿದ್ದಾರೆ ಅಂದ್ರೆ ಚೆಕ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಚೆಕ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇದೀವಿ. ದೆನ್ entry number 5 paid a check of rupees 2 lakh to the supplier for plant and machinery. ಸೊ ಇಲ್ಲಿ ಏನಾಗಿದೆ ಪ್ಲಾಂಟ್ ಅಂಡ್ ಮಷಿನರಿ ಅವಾಗ ಥರ್ಡ್ ಎಂಟ್ರಿಯಲ್ಲಿ ಪರ್ಚೇಸ್ ಮಾಡಿಕೊಂಡ್ರು. ಟೋಟಲ್ ಅಮೌಂಟ್ 2,30,000 ಇದೆ. ಬಟ್ ಇನ್ನು ಕ್ರೆಡಿಟರ್ಸ್ಗೆ ಬಿದ್ದಿರೋಂಥ ಅಮೌಂಟ್ 2 lakh. ಅದನ್ನ ಏನು ಮಾಡ್ತಿದ್ದಾರೆ ಈಗ ಪೇ ಮಾಡ್ತಾರೆ. ಇಲ್ಲಿ ಪೇಡ್ ಎ ಚೆಕ್ ಆಫ್ rupees 2 lakh ಟು ದಿ ಸಪ್ಲೈಯರ್. ಯಾರು ಸಪ್ಲೈಯರ್ ಇರಲ್ಲ ಮೀನ್ಸ್ ಕ್ರೆಡಿಟರ್ ಅವರಿಗೆ ಪೇ ಮಾಡ್ತಾ ಇರೋದು ಫಾರ್ ಪ್ಲಾಂಟ್ ಅಂಡ್ ಮಷಿನರಿ ಅಮೌಂಟ್. ಪ್ಲಾಂಟ್ ಅಂಡ್ ಮಷಿನರಿ ತಗೊಂಡಿರುವಂತಹ ಅಮೌಂಟ್. ಸೊ ಈಗ ಕ್ರೆಡಿಟರ್ಸ್ಗೆ ನಾವು ಅಮೌಂಟ್ ಅನ್ನ ಪೇ ಮಾಡಿದ ತಕ್ಷಣ ಕ್ರೆಡಿಟರ್ಸ್ ಏನು ಮಾಡ್ತಾರೆ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾರೆ. ಸೊ ಕ್ರೆಡಿಟರ್ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇರೋದ್ರಿಂದ ಕ್ರೆಡಿಟರ್ಸ್ ಅಕೌಂಟ್ ಡೆಬಿಟ್. ದ ರಿಸೀವರ್ ಅಕೌಂಟ್ ಪರ್ಸನಲ್ ಅಕೌಂಟ್ ರೂಲ್ ಅನ್ನ ಅಪ್ಲೈ ಮಾಡ್ತೀವಲ್ಲಿ. ಸೊ ಕ್ರೆಡಿಟರ್ ಮೀನ್ಸ್ ಸಪ್ಲೈಯರ್ ಏನು ಮಾಡ್ತಾರೆ ಅಮೌಂಟ್ ಅನ್ನ ರಿಸೀವ್ ತಗೊಳ್ತಾರೆ. ರಿಸೀವ್ ತಗೊಳ್ಳೋದ್ರಿಂದ ಈ ಕ್ರೆಡಿಟರ್ಸ್ ಅಕೌಂಟ್ ಏನಾಗುತ್ತೆ ಡೆಬಿಟ್ ಆಗುತ್ತೆ. ನೆಕ್ಸ್ಟ್ ಎಂಟ್ರಿ ಸೊ ಪೇಡ್ ಬೈ ಚೆಕ್ ಇದೆ. ಸೊ ಚೆಕ್ ಅಂದ್ರೆ ಏನಾಯ್ತು ಬ್ಯಾಂಕ್ ಅಕೌಂಟ್ ಇಂದ ಅಮೌಂಟ್ ಅನ್ನ ಪೇ ಮಾಡ್ತಾ ಇದೆ. ಸೊ ಬ್ಯಾಂಕ್ ಇಂದ ಅಮೌಂಟ್ ಪೇ ಆಗ್ತಾ ಇರೋದ್ರಿಂದ ಬ್ಯಾಂಕರ್ ಅಲ್ಲಿ ಗಿವರ್ ಆಗ್ತಾರೆ. ಸೊ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್. ಕ್ರೆಡಿಟರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಎಂಟ್ರಿ ನಂಬರ್ 5 ಕಂಟಿನ್ಯೂ ಪಾರ್ಟ್. Creditors account debtor to bank account rupees 2 lakh. ಪ್ಲಾಂಟ್ ಅಂಡ್ ಮಷಿನರಿ ಅಮೌಂಟ್ ಏನು ಡ್ಯೂ ಇತ್ತಲ್ಲ ಅಮೌಂಟ್ 2 lakh ಆ 2 lakh ಅನ್ನಕ್ಕೆ ಪೇ ಮಾಡ್ತಾ ಇದ್ದೀವಿ. 5th entry 2 lakh ಸಪ್ಲೈಯರ್ಸ್ ಅಮೌಂಟ್ ಅನ್ನ ಪೇ ಮಾಡ್ತಾ ಇದ್ದೀವಿ. ಸೊ rupees 2 lakh creditors account debtor to bank account. B payment made to suppliers for plant and machinery. For plant and machinery account. Next, entry number 6 rupees 70,000 cash sales. So cash sales ಅಂದ್ರೆ ಗೂಡ್ಸ್ ಗಳನ್ನ ಏನೋ ಪ್ರಾಡಕ್ಟ್ ನ ಸೇಲ್ ಮಾಡಿದ್ದಾರೆ. ಸೊ ಸೇಲ್ ಮಾಡಿದ್ರೆ ಏನಾಯ್ತಲ್ಲಿ ಕ್ಯಾಶ್ ಬಿಸ್ನೆಸ್ ಏನಾಗುತ್ತೆ ಅಲ್ಲಿ ಕಮ್ಸಿನ ಆಗುತ್ತೆ. ಸೊ ಕ್ಯಾಶ್ ಕಮ್ಸಿನ ಆಗೋದ್ರಿಂದ ಕ್ಯಾಶ್ ಅಕೌಂಟ್ ಡೆಟಾರ್. ಇನ್ನು ಸೇಲ್ಸ್ ಮಾಡಿದಾಗ ಗೂಡ್ಸ್ ಎಲ್ಲ ಗೋಸ್ ಔಟ್ ಆಗುತ್ತೆ. ಸೊ ಸೇಲ್ಸ್ ಅಕೌಂಟ್ ಕ್ರೆಡಿಟ್. cash account debtor to
sales account, both are taken under real account rule. Rupees 70,000, debit column 70,000 and also credit column 70,000 being cash sales. Sales means it is a income entry. So income entry ಇರೋದ್ರಿಂದ ಅದನ್ನ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ಮಾಡಬಹುದು ಅಥವಾ ರಿಯಲ್ ಅಕೌಂಟ್ ರೂಲ್ ಅನ್ನು ನಾನು ಅಪ್ಲೈ ಮಾಡ್ತಿದ್ದೀನಿ ಅಂದ್ರೆ ಅಲ್ಲಿ ಗೂಡ್ಸ್ ಏನಿರುತ್ತೆ ಅದು ಗೋಸ್ ಔಟ್ ಆಯಿತು. ಸೊ ಗೋಸ್ ಔಟ್ ಆಗಿರೋದ್ರಿಂದ ಸೇಲ್ಸ್ ಎಂಟ್ರಿ ಕ್ರೆಡಿಟ್ ಆಯಿತು. ಸೊ ಗೂಡ್ಸ್ ಗೋಸ್ ಔಟ್ ಆದರೆ ಅದು ರಿಲೇಟೆಡ್ ಆಗಿ ನಮಗೆ ಕ್ಯಾಶ್ ರಿಸೀವ್ ಮಾಡ್ಕೊಳ್ತೀವಿ. ಸೊ ಕ್ಯಾಶ್ ಏನಾಯ್ತು ಅಲ್ಲಿ ಬಿಸ್ನೆಸ್ಗೆ ಕಮ್ಸ್ ಇನ್ ಆಯಿತು. ಸೊ ಕಮ್ಸ್ ಇನ್ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಡೆಬಿಟ್ ಅಂಡ್ ಸೇಲ್ಸ್ ಅಕೌಂಟ್ ಕ್ರೆಡಿಟ್. ನೆಕ್ಸ್ಟ್ ಎಂಟ್ರಿ ನಂಬರ್ 7, withdrawn by the proprietor rupees 35,000 cash for personal use. In the last class already ನಾವು ಹೇಳಿದ್ವಿ. ಸೊ ಪರ್ಸನಲ್ ಯೂಸ್, ಡೊಮೆಸ್ಟಿಕ್ ಪರ್ಪಸ್ ಆರ್ ಹೌಸ್ ಹೋಲ್ಡ್ ಪರ್ಪಸಸ್ ಅಂತ ಕೊಟ್ಟರೆ ಅದನ್ನ ಡ್ರಾಯಿಂಗ್ಸ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಬೇಕು. ಸೊ ಡ್ರಾಯಿಂಗ್ಸ್ ಅಂತ ಅಂದರೆ ಅದು ಪರ್ಸನಲ್ ಯೂಸ್ಗೆ ಮಾಡ್ಕೊಂಡಿದ್ದಾಗಿರುತ್ತೆ. ಸೊ ಪ್ರೊಪ್ರೈಟರ್ ಪರ್ಸನಲ್ ಯೂಸ್ಗೆ ಅಂತ ರಿಸೀವ್ ಮಾಡ್ಕೊಂಡಿರೋದ್ರಿಂದ ಡ್ರಾಯಿಂಗ್ಸ್ ಎಂಟ್ರಿ ಡೆಬಿಟ್ ಆಗುತ್ತೆ. ಅದರಲ್ಲಿ ಪರ್ಸನಲ್ ಅಕೌಂಟ್ ರೂಲ್ ಡ್ರಾಯಿಂಗ್ಸ್ account personal account withdrawn rupees 35,000 debit column. So drawings na amount personal use ಅಂತ withdraw ಮಾಡ್ಕೊಂಡ್ರು. ಯಾವುದರಲ್ಲಿ withdraw ಮಾಡ್ಕೊಳ್ತಿದ್ದಾರೆ? ಕ್ಯಾಶ್ ಇಂದ ತಗೊಳ್ತಿದ್ದಾರೆ. ಸೊ ಕ್ಯಾಶ್ ಇಂದ ತಗೊಳ್ತಾ ಇರೋದ್ರಿಂದ ಬಿಸ್ನೆಸ್ ಇಂದ ಕ್ಯಾಶ್ ಏನಾಯ್ತು ಪ್ರೊಪ್ರೈಟರ್ಗೆ ಹೋಯ್ತು, ಪೇ ಆಯಿತು, ಗೋಸ್ ಔಟ್ ಆಯಿತು. ಗೋಸ್ ಔಟ್ ಆಗಿರೋದ್ರಿಂದ cash account under real account rule, debit column in credit column 35,000 being withdrew cash for personal use. For personal use. Next entry, entry number 8, insurance paid. So if paid is, so paid anta nominal account anta barutte. So insurance paid ide expenses entry, insurance account debtor by check ಇದೆ. So check ಅಂದ್ರೆ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಇಂದ ಗಿವರ್ ಆಗಿರುತ್ತೆ, ಬ್ಯಾಂಕ್ ಇಂದ ಕೊಟ್ಟಿರ್ತಾರೆ. ಸೊ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್. ಎಂಟ್ರಿ ನಂಬರ್ 8, insurance account, nominal account rule, rupees 2,500, debit column, credit column, name, paid by check, so bank account, and a personal account rule, rupees 2,500, being insurance paid by check. Insurance paid by check. Then last two entries, salary of rupees 5,500 outstanding means salary payable entry. Here it is applied under the nominal account rule. Salary paid, so salary account debtor, and outstanding it is a liabilities entry. So it is increases the liabilities entry. So it is taken under outstanding salary credit entries. So salary paid ಇದೆ. So salary paid ಅನ್ನೋದು nominal account rule ಅನ್ನ ಬರುತ್ತೆ, ಡೆಬಿಟ್ ಆಗುತ್ತೆ. salary outstanding ಅನ್ನೋದು liability account ಬರುತ್ತೆ, ಹಾಗಾಗಿ ಅದು ಕ್ರೆಡಿಟ್ ಆಗುತ್ತೆ. So salary account debtor to outstanding salary account. Next entry, entry number 9,
under liability rule. So liabilities increases entry treated as credit entry. So salary outstanding credit column 5,500. B salary outstanding. Salary outstanding. Then last entry, furniture of rupees 30,000 purchased in cash is ಇದೆ ನೋಡಿದೆ. Furniture purchase. So furniture purchase ಇದೆ. Furniture business ಅಲ್ಲಿ comes in. So real account ಅಲ್ಲಿ assets ನ ತಗೊಳ್ತಾ ಇರೋದ್ರಿಂದ furniture purchase ಮಾಡ್ಕೊಂಡಿದ್ದಾರೆ. So furniture business ಅಲ್ಲಿ comes in ಇರೋದ್ರಿಂದ furniture account debit. In cash ನ ಪೇ ಮಾಡಿದ್ರು. So cash pay ಮಾಡಿದ್ರೆ cash ಅಲ್ಲಿ goes out ಆಯ್ತು. So cash account credit. Entry 10. Furniture account data under the real account rule. So payable cash amount which is also taken under real account rule, rupees 30,000 debit column and credit column 30,000. B purchased furniture for cash. Purchased furniture for cash rupees 30,000. Okay, ಇವಾಗ ಎಲ್ಲ ಎಂಟ್ರೀಸ್ ಏನೇನು ಕೊಟ್ಟಿದ್ದಾರೆ ತಗೊಂಡಾಯ್ತು. ಇವಾಗ ಫಸ್ಟ್ ಇಂದ ಹಿಡಿದು ಲಾಸ್ಟ್ ವರೆಗೂ ಎಷ್ಟು ಟೋಟಲ್ ಆನ್ಸರ್ ಆಗುತ್ತೆ ಅನ್ನೋದನ್ನ ಟೋಟಲ್ ಮಾಡಿಬಿಟ್ಟು ಫೈನಲ್ ಆಗಿ ಲೈನ್ ಹಾಕಿದ್ರೆ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಈಗ ಫಸ್ಟ್ ಟ್ರಾನ್ಸಾಕ್ಷನ್ ಇಂದ ನೋಡ್ತಾ ಅವಾಗ ಫಸ್ಟ್ ಎಂಟ್ರೀಸ್ ಅನ್ನ ನೋಡ್ತಾ ಹೋಗ್ರಿ. ಡೆಬಿಟ್ ಕಾಲಮ್ ಅಲ್ಲಿ ನೋಡಿ ಫಸ್ಟ್ ಎಂಟ್ರಿ 6 lakh ಇದೆ. ದೆನ್ ಸೆಕೆಂಡ್ ಎಂಟ್ರಿ 4,50,000. ಥರ್ಡ್ ಎಂಟ್ರಿ 2,30,000, 85,000, 2,70,000, 35,000, 2,500, 5,500 and 30,000. So total amount of journal entry debit column 17,08,000 and same amount under the credit column 17,80,000. So it is a illustration number 3rd in your NCERT textbook. Let's move on to the exercise problems or numerical questions. Next class ಅಲ್ಲಿ numerical question ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ numerical questions ಅಂದ್ರೆ ನಿಮ್ಮದು ಬುಕ್ಸ್ ಅಲ್ಲಿ ಇರುತ್ತೆ ನೋಡಿ. ಈ ಚಾಪ್ಟರ್ ಎಂಡಿಂಗ್ ಅಲ್ಲಿ ನೋಡಿ, ಒಂದು ಚಾಪ್ಟರ್ ಈಗ ಥರ್ಡ್ ಚಾಪ್ಟರ್ ಮಾಡ್ತಿದ್ದೀವಲ್ಲ, ಈ ಥರ್ಡ್ ಚಾಪ್ಟರ್ ಎಂಡಿಂಗ್ ಅಲ್ಲಿ ನ್ಯೂಮರಿಕಲ್ ಕ್ವಶನ್ಸ್ ಅಂತ ಇರುತ್ತೆ. ನ್ಯೂಮರಿಕಲ್ ಕ್ವಶನ್ಸ್ ಅಂತ ಇದೆ. ಸೊ ಈ ನ್ಯೂಮರಿಕಲ್ ಕ್ವಶನ್ಸ್ ಅಲ್ಲಿ ಅನಾಲಿಸಿಸ್ ಆಫ್ ಟ್ರಾನ್ಸಾಕ್ಷನ್ಸ್ ಅಂತ ಕೊಡ್ತಾ ಹೋಗಿದ್ದಾರೆ. 1 marks 2 marks ಕ್ವಶನ್ಸ್ ಇರುತ್ತೆ. ಅನಾಲಿಸಿಸ್ ಆಫ್ ಟ್ರಾನ್ಸಾಕ್ಷನ್ಸ್ ಇದೆ. ಇದು ಅಕೌಂಟಿಂಗ್ ಈಕ್ವೇಷನ್ ಅನ್ನು ಯೂಸ್ ಮಾಡ್ಕೊಂಡು ಮಾಡುವಂಥ ಪ್ರಾಬ್ಲಮ್ಸ್. ಇದು ನಮಗೇನು ನೆಸೆಸರಿ ಇಲ್ಲ. ಸೊ ಇದನ್ನು ಬಿಟ್ಟು ನೆಕ್ಸ್ಟ್ ಪೇಜಿಗೆ ಬನ್ನಿ. ನೆಕ್ಸ್ಟ್ ಪೇಜಲ್ಲಿ ಪೇಜ್ ನಂಬರ್ 84 ಜರ್ನಲೈಸಿಂಗ್ ಅಂತ ಇದೆ. ಜರ್ನಲೈಸಿಂಗ್. ಸೊ ಈ ಜರ್ನಲೈಸಿಂಗಲ್ಲಿ ಕ್ವಶನ್ ನಂಬರ್ 1 ಇದೆ. ಇದು ಜರ್ನಲ್ ಎಂಟ್ರಿ ಪ್ರಾಬ್ಲಮ್ಸ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮದೆಲ್ಲ ಪ್ರಾಬ್ಲಮ್ಸ್. ನೋಟ್ಸಲ್ಲಿ ಕಂಟಿನ್ಯೂ ಪಾರ್ಟಲ್ಲೇ ನ್ಯೂಮರಿಕಲ್ ನೋಟ್ಬುಕ್ಕಲ್ಲೇ ಬರ್ಕೊಳ್ತಾ ಹೋಗ್ರಿ. ಏನೇನು ಕ್ವಶನ್ಸ್ ಬರುತ್ತೆ ನೆಕ್ಸ್ಟ್ ಅದನ್ನು ಆನ್ಸರ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.